ಹಾಸನ ಜಿಲ್ಲೆಯ ಮೂಲದ ಮತ್ತೊಬ್ಬ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಹೊಳೆನರಸೀಪುರ ತಾಲೂಕಿನ 19 ವರ್ಷದ ನಿಶಾಂತ್ ಬೆಂಗಳೂರಿನ ಜೆಪಿ ನಗರದಲ್ಲಿ ಇಂದು ಕೊನೆಯುಸಿರೆಳೆದಿದ್ದಾನೆ. ಚೆನ್ನಕೇಶವ ಮತ್ತು ಜ್ಯೋತಿ ದಂಪತಿಯ ಪುತ್ರನಾದ ನಿಶಾಂತ್ ಡಿಪ್ಲೊಮಾ ಮುಗಿಸಿ ಕೈಗಾರಿಕಾ ತರಬೇತಿಗಾಗಿ 15 ದಿನಗಳ ಹಿಂದೆ ಬೆಂಗಳೂರಿಗೆ ತೆರಳಿದ್ದ. ಇಂದು ತನ್ನ ರೂಂನಲ್ಲಿರುವಾಗ ತೀವ್ರ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ. ನಿಶಾಂತ್ನ ಮೃತದೇಹವನ್ನು ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಹಾಸನಕ್ಕೆ ತರಲಾಗುವುದು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಕಳೆದ 2 ತಿಂಗಳಲ್ಲಿ ಹಾಸನ ಜಿಲ್ಲೆಯ 4 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದರಲ್ಲಿ ಹೊಳೆನರಸೀಪುರದ ಒಬ್ಬ ಯುವಕ ಹಾಗೂ ಯುವತಿ, ಅರಕಲಗೂಡು ತಾಲೂಕಿನ ಒಬ್ಬ ಯುವಕ ಮತ್ತು ಹಾಸನ ತಾಲೂಕಿನ ಒಬ್ಬ ಯುವತಿ ಸೇರಿದ್ದಾರೆ. ಈ ಘಟನೆಗಳು ಜಿಲ್ಲೆಯಲ್ಲಿ